ಪಟ ಹೀರೆಕಾಯಿ ಪಲ್ಯ ಈಸಿ ಇರುತ್ತೆ, ಕಡಿಮೆ ಐಟಮ್ಸ್ ಹೋಗ್ತಾವೆ. ಇದಕ್ಕೆ ಮನೆಯಾಗಿರೋ ಸಿಂಪಲ್ಲಾಗಿರೋ ಒಂದು 5-6 ಐಟಮ್ಸಿಂದನೇ ರೆಡಿ ಆಗಿಬಿಡುತ್ತೆ. ನಾರ್ಮಲ್ ಏನಂತ ಸ್ಪೆಷಲಾಗಿ ಏನು ತಂದು ಮಾಡಬೇಕನ್ನಂಗಿಲ್ಲ. ಈಗ ನೋಡಿರಿ, ಶೇಂಗಾ ಹುರ್ಕೊಳತ್ತೀನಿ. ಒಂದು ಸ್ವಲ್ಪ ಶೇಂಗಾ ಹುರಿದು ಸೈಡ್ಗೆ ಇಟ್ಕೊಂಡು ಬಾಳ್ಗಿಗೆ ಈಗ ಎಣ್ಣೆ ಹಾಕಾಕತ್ತೀನಿ. ಎಣ್ಣೆ ಏನು ಭಾಳ ಬೇಕಾಗಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹೀರೆಕಾಯಿ ಹಾಕಿ ಫಸ್ಟ್ ಹೀರೆಕಾಯಿನ ಎಣ್ಣೆಯಾಗ ಚಲೋತ್ತಾಗಿ ಫ್ರೈ ಮಾಡಬೇಕು. ಇದನ್ನು ಆರಾಮಾಗಿ ಬ್ಯಾಚುಲರ್ಸ್ಗಳು ಮಾಡ್ಕೋಬೋದು. ಏನಂದ್ರೆ ಜಾಸ್ತಿ ಐಟಮ್ಸ್ ಬೇಕಾಗಿಲ್ಲ, ಪಟ ಆಗ್ತೈತಿ. ಹೀರೆಕಾಯಿ ಹುರಿದ್ಮೇಲೆ ಈ ಪೇಸ್ಟ್ ಹಾಕಾಕತ್ತೀನಿ. ಈ ಪೇಸ್ಟ್ ಒಳಗೆ ಹುರಿದಿರೋ ಶೇಂಗಾ, ಟಮಾಟಿ, ಜೀರಿಗೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ ಅಷ್ಟೇ ಐತಿ. ನೀವು ಬ್ಯಾಚುಲರ್ ಇದ್ರೆ ಮಿಕ್ಸಿ ಇಲ್ಲ ಅಂದ್ರೂ ಟೆನ್ಷನ್ ತೊಗೊಳಂಗಿಲ್ಲ. ಮನೆಯಿಂದ ಬರುವಾಗ ಚಲೋತ್ತಂಗೆ ಹುರಿದು ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿದ್ರಿ ಅಂದರೆ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ ಪುಡಿನೂ ಅಂಗಡಿಯಾಗ ಸಿಗುತ್ತೆ. ಆಯ್ತು. ಟಮಾಟಿ ಅವಾಗೇನು ಮಾಡಿರಿ ಅಂದರೆ ಹೀರೆಕಾಯಿ ಹುರ್ಕೊಳ್ಳುವಾಗನೇ ಟಮಾಟಿನೂ ಹಾಕಿ ಹುರ್ಕೊಂಬಿಡ್ರಿ ಹೆಚ್ಚಿ. ಆಮೇಲೆ ಇದನ್ನೇ ಶೇಂಗಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಿಸಿ, ನೀರೊಳಗೆ ಕಲಿಸಿ ಇದಕ್ಕೆ ಹಾಕಿಬಿಡ್ರಿ, ಸರಿ ಹೋಗ್ತೈತಿ. ಮಿಕ್ಸಿ ಇಲ್ಲ ಅಂತಲೂ ಟೆನ್ಷನ್ ತೊಗೊಳಂಗಿಲ್ಲ. ಆಮೇಲೆ ಇದಕ್ಕೆ ಅರಿಶಿಣ ಪುಡಿ, ಖಾರ ನಿಮ್ಮ ಟೇಸ್ಟಿಗೆ ತಕ್ಕ ಹಾಕ್ಕೋಬೋದು. ನಿಮ್ಗೆ ಮೆಣಸಿನ್ಕಾಯಿನೂ ಹೆಚ್ಚು ಹಾಕ್ಕೋಬೋದು. ನಾ ಇಲ್ಲೇ ಖಾರ ಪುಡಿ ಹಾಕಾಕತ್ತೀನಿ. ಆರಾಮಾಗಿ ಈಸಿಯಾಗಿ ಭಾಳ ಜಲ್ದಿ ಆಗ್ತೈತಿ. ಇದು ಪಟಾಪಟ್ ಅಂತ ರೆಡಿ ಆಗೋಗ್ತೈತಿ. ಈಗ ಧನಿಯಾ ಪುಡಿ ಹಾಕಾಕತ್ತೀನಿ. ಧನಿಯಾ ಪುಡಿ ಭಾಳ ಟೇಸ್ಟ್ ಕೊಡುತ್ತೆ, ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಧನಿಯಾ ಪುಡಿ ಒಂಥರ ಬೇರೆನೇ ಫ್ಲೇವರ್ ಅನ್ಸುತ್ತದು. ಹಾಕಿದ್ರೆ ಎಷ್ಟು ಟೇಸ್ಟ್ ಕೊಡುತ್ತೆ, ಆಗಿಲ್ಲ ಅಂದ್ರೆ ಅಷ್ಟೇ ಮಿಸ್ ಆಗುತ್ತದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿರಿ. ಚಲೋತ್ತಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಚೆಂದಾಗಿ ಕುದಿಸಿದ್ರೆ ನೋಡಿರಿ, ಮಿಕ್ಸ್ ಮಾಡತ್ತೀನಿ ಈಗ ನಾನು. ಇಷ್ಟ, ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ. ಚಲೋತ್ತಂಗೆ ಕುದಿಸ್ಬಿಟ್ರೆ ಪಲ್ಯ ರೆಡಿನ ಆಗೋದು. ನೋಡಿರಿ, ನಿಮಗೆ ನೀರು ಸಾಂಬಾರು ಟೈಪ್ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೋರಿ, ಪಲ್ಯ ಟೈಪ್ ಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೋರಿ. ಇದು ಸಾಂಬಾರು ಹಾಕತಿ, ಪಲ್ಯನೂ ಹಾಕತಿ, ರೊಟ್ಟಿ, ಅನ್ನ, ಚಪಾತಿ ಎಲ್ಲದಕ್ಕೂ ಬರುತ್ತೆ. ಇಷ್ಟು ಮಾಡಿಬಿಟ್ರೆ ಪಟ ರುಚಿಯಾಗಿರೋ ಹೀರೆಕಾಯಿ ಪಲ್ಯ ರೆಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.